ನನ್ನ ಅಂತರಂಗದ ಆರಾಧ್ಯ ದೈವ ನನ್ನನ್ನು ಇಲ್ಲಿಯವರೆಗೂ ನಡೆಸಿಕೊಂಡು ಬಂದಿರುವ ನಾನು ಕಂಡ ಅದ್ಭುತ ಗುರು ಹೊಳಲೂರು ಪುರಾಧೀಶರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಪಡಮಟ್ಟು ವೇದಿಕೆ ಮೇಲಿರುವ ವಲಯ ಶಾಂತಮೌರ್ಯ ಮಹಾಸ್ವಾಮಿಗಳಲ್ಲೂ ಮತ್ತು ಎಲ್ಲ ಹರಗುರು ಚರಮೂರ್ತಿಗಳಲ್ಲೂ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಪಡಮಟ್ಟು ಎಲ್ಲದಕ್ಕಿಂತ ಬಹಳ ಹೆಚ್ಚಾಗಿ ಒಂದು ವಿಷಯ ಆಗಿ ಹೇಳ್ಕೋಬೇಕು. ಇಷ್ಟು ಜನ ಸೇರಿದ್ರು, ಇಷ್ಟು ಸಂಯಮದಿಂದ ಶಾಂತವಾಗಿ ಶಿಸ್ತಿನಿಂದ ಬೇರೆಯವರಿಗೆ ಮಾದರಿಯ ರೀತಿಯಲ್ಲಿ ವರ್ತಿಸುವ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಆದ ನಿಮ್ಮೆಲ್ಲರ ಪಾದ ಕಮಲಗಳಿಗೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೀನಿ. ಯಾಕೆ ಅಂದ್ರೆ ಜೊತೆಗೆ ನಮ್ಮ ಅಭಿನವ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳವರ ತಂದೆ ತಾಯಿಗಳಿಗೂ ನಾನು ಒಂದು ಈ ವೇದಿಕೆಯ ಮೇಲಿಂದ ನಮಸ್ಕಾರ ಆಗ್ತೀನಿ. ಯಾಕೆ ಅಂತ ಕೇಳಿ, ಯಾಕೆ ಅಂತಂದ್ರೆ ಕೇವಲ ಅವರ ಮನೆಯಲ್ಲಿ ದೀಪ ಹಚ್ಚಿದರೆ ಅವರ ಮನೆಯ ಕತ್ತಲೆಯನ್ನು ಮಾತ್ರ ದೀಪ ಓಡಿಸಬಲ್ಲದು. ಆದರೆ ಆ ದಂಪತಿಗಳಿಗೆ ಅದು ಬೇಕಾಗಿರ್ಲಿಲ್ಲ. ನಾವು ಕತ್ತಲೆಯನ್ನು ಬೆಳಕನ್ನು ಅನುಭವಿಸೋದು ಬೇರೆ, ಬೇರೆಯವರಿಗೂ ನಮ್ಮ ಮನೆಯ ಜ್ಯೋತಿ ಬೆಳಕಾಗಬೇಕು ಅಂತ ಅವರು ಕಳಿಸಿಕೊಟ್ಟಿದ್ದ ಪುಣ್ಯಭೂಮಿನೇ ಈ ಗವಿಸಿದ್ದೇಶ್ವರ ಮಠ ಅಂತ ನನ್ನ ಭಾವನೆ. ಹಂಗಾಗಿ ಯಾವುದೇ ಯಾರನ್ನೂ ಮುಖಸ್ತುತಿಯನ್ನು ಮಾಡದೆ, ಯಾವುದನ್ನು ಆಶಿಸದೆ, ತಾನಾಯಿತು ತನ್ನ ಕೆಲಸವಾಯಿತು ಅಂತ ನಿಷ್ಕಾಮ ಯೋಗಿಯಂತೆ ಕಾಯಕವೇ ಕೈಲಾಸವೆನ್ನುವ ತತ್ವವನ್ನು ಅಕ್ಷರ ಸಹ ಪಾಲಿಸಿಕೊಂಡು ಹೋಗುತ್ತಿರುವ ಈ ಮಹಾನುಭಾವರು ಯಾವುದಕ್ಕೂ ಆಸೆ ಪಟ್ಟವರಲ್ಲ. ಆದರೆ ಅವರು ಹೋಗ್ತಾ ಇರಬೇಕಾದ್ರೆ ಅವರ ಹಿಂದೆ ಅವರ ನೆರಳು ಹೆಂಗೆ ಹಿಂಬಾಲಿಸುತ್ತೋ ಅದೇ ರೀತಿ ಕೀರ್ತಿ, ಪ್ರತಿಷ್ಠೆ, ಜ್ಞಾನ, ವೈರಾಗ್ಯ ಎಲ್ಲ ಭಕ್ತ ಸಮೂಹ ಅವರನ್ನ ಫಾಲೋ ಮಾಡ್ತಾ ಇದೆ, ಅವ್ರ ಹಿಂದೆ ಹೋಗ್ತಾ ಇದೆ. ನಮ್ಮನ್ನ ಅವರ ಗ್ಯಾರಂಟಿ ಮುಕ್ತಿ ಪಥಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ ಅನ್ನೋ ಮಾತನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗುರುಗಳು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ತುಂಬಾ ಆನಂದ ಆಯ್ತು. ಯಾಕೆಂದ್ರೆ ಜಾಸ್ತಿ ಹೊತ್ತು ಮಾತಾಡಲು 2 ಮಾತಲ್ಲಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಗುರುವೆಂದರೆ ಯಾರು ಅನ್ನೋದನ್ನ ಪ್ರಪ್ರಥಮವಾಗಿ ತಿಳ್ಕೋಬೇಕು. ಬಹಳಷ್ಟು ಹೆಣ್ಮಕ್ಳು ಸೇರಿದ್ದೀರಾ, ಹಂಗಾಗಿ ಗುರು ಅಂದ್ರೆ ತ್ರಿಮೂರ್ತಿಗಳು ಸೇರಿ ಗುರುವಾಗಲಿಲ್ಲ, ಗಣಪತಿಯು ಸೇರಿದ ಮೇಲೆ ಗುರುವಾಗಿತ್ತು. ಏಕೆಂದ್ರೆ ಅದಕ್ಕೆ ಅಷ್ಟು ಶಕ್ತಿ ಇದೆ. ಗುರುರೋರಧಿಕಂ, ಗುರುವಿಗಿಂತ ದೊಡ್ಡವರು ಯಾರು ಇಲ್ಲ. ಸಾವನ್ನು ಗೆಲ್ಲುವ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಗುರುವಿಗೆ. ಇನ್ನೊಂದು ವಿಷಯ ಗೊತ್ತಿರಲಿ ನಿಮ್ಗೆ, ಗುರು ಓಡಾಡೋ ದಾರಿಯಲ್ಲಿ ಭೂತ ಪ್ರೇತಗಳು ಓಡಾಡೋಲ್ಲ, ಶಾಕಿಣಿ ಢಾಕಿಣಿಗಳು ಓಡಾಡಲ್ಲ, ಬೇತಾಳನು ಓಡಾಡಲ್ಲ. ಇದು ನಾನು ಓದಿರ್ತಕ್ಕಂಥ ಗ್ರಂಥದಲ್ಲಿ ಬರುವಂತ ಒಂದು ಸನ್ನಿವೇಶ. ಯಾಕೆ ಅಂತಂತಂದ್ರೆ ತ್ರಿಪುರಾಸುರರು ಅಂತ ರಾಕ್ಷಸರಿದ್ರು. ಆ ತ್ರಿಪುರಾಸುರರು ಎಷ್ಟು ಲೋಕ ಕಂಟಕರಾಗಿದ್ರು ಅಂದ್ರೆ ಬ್ರಹ್ಮನಿಂದ ಹೊರ ಪಡೆದಿದ್ರು. 3 ಲೋಕ ಅವರದು. 3 ಲೋಕ ಸೇರ್ತಾ ಇದ್ದಿದ್ದೆ 17 ಗಳಿಗೆ. ಆ 17 ಗಳಿಗೆಯಲ್ಲಿ ಮಾತ್ರ ಬಾಣ ಪ್ರಯೋಗ ಮಾಡಿ ಅವರನ್ನ ಹತ ಮಾಡಬೇಕಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಏನಾಗಿತ್ತು ಅಂತಂದ್ರೆ ದೇವಾನುದೇವತೆಗಳೆಲ್ಲರೂ ಬಂದು ಶಿವನಲ್ಲಿ ಮೊರೆ ಇಡ್ತಾರೆ. ಶಿವನಲ್ಲಿ ಮೊರೆ ಇಟ್ಟಾಗ ಅವರೇನ್ ಮಾಡ್ತಾರೆ, ಕೂತು ಪಾಶುಪತಾಸ್ತ್ರನ ತೆಗೆದು ಹೂಡಬೇಕು. ಇನ್ನೇನು ಆ 3 ಲೋಕಗಳು ಒಟ್ಟಿಗೆ ಸೇರುತ್ತೆ. 1 ವರ್ಷಕ್ಕೆ ಒಂದೇ ಸತಿ. ಆ ಸಂದರ್ಭದಲ್ಲಿ ಬಾಣ ಪ್ರಯೋಗ ಮಾಡಕ್ಕೆ ಈಶ್ವರ ಜಗತ್ತನ್ನು ಎಳೆದಾಗ ಏನಾಯ್ತು ಅಂದ್ರೆ ಕಣ್ಣಿನ ಮುಂದೆ ಏನೋ ಒಂಥರ ಪರೆ ಬಂದಂಗಾಗುತ್ತೆ. ಏನು ಅಂತ ನೋಡಿದಾಗ ಈ ಬಲಗೈ ಹೆಬ್ಬೆರಳಿನ ಮೇಲೆ ಕಡಲೆಕಾಳು ಗಣಪತಿ ಕೂತಿರ್ತಾನೆ. ಏನು ಗಣೇಶ, ಯಾತಕ್ಕೋಸ್ಕರ ಇಲ್ಲಿ ಕೂತಿದ್ಯಾ? ಅವಾಗ ಹೇಳ್ತಾನೆ, ನನಗೆ ನೀನೇ ಅಧಿಕಾರ ಕೊಟ್ಟಿದ್ದು ತಂದೆ,
ಬೇರೆ ಯಾರನ್ನ ಕೊಟ್ಟಿದ್ದು? ಜಗತ್ತಿನ ತಂದೆ ನೀನು, ಜಗತ್ತಿನ ಜೀವಕೋಟಿಗೆ ಅನ್ನ ಕೊಡುವ ಜಗದ ಈಶಾ ಜಗದೀಶ ನೀನ್ ಕೊಟ್ಟಿರೋದು. ನೀನೇ ನನಗೆ ಅಗ್ರ ಪೂಜೆ ಮಾಡ್ಲಿಲ್ಲ ಅಂದ್ರೆ ಬೇರೆಯವ್ರನ್ನ ನಾನು ಹೆಂಗ್ ಕೇಳೋದು? ಬೇರೆಯವ್ರು ಹೆಂಗ್ ಮಾಡ್ತಾರೆ? ಅವನು ತಂದೆಯಿಂದನೇ ಪೂಜೆ ತಗೊಂಡವನು ಅನ್ನೋದು ಗೊತ್ತಾಗಬೇಕು ಅಂದ್ರೆ ನೀನು ನನಗೆ ಪೂಜೆ ಮಾಡಬೇಕು ಅಂತ ಕೇಳ್ತಾನೆ. ಆಗ ಹೌದಲ್ವಾ ಅನ್ನೋದಕ್ಕೋಸ್ಕರ ಪರಮಾತ್ಮ ಏನ್ ಮಾಡ್ತಾನೆ, ಈಶ್ವರ ಅಸ್ತ್ರ ಕೆಳಗಡೆ ಇಟ್ಟು ತಂದೆ ಅನ್ನೋದನ್ನ ಮರೆತು ಮಗನಿಗೆ ಅಗ್ರ ಪೂಜೆಯಲ್ಲಿ ಪ್ರಥಮ ಪೂಜೆ ಗಣಪತಿಗೆ ವಿಘ್ನೇಶ್ವರನಿಗೆ ಮಾಡಿದ ಮೇಲೆ ಹೋಗು ತ್ರಿಮೂರ್ತಿಗಳ ಜೊತೆ ಸೇರಿ ಗುರುವಾಗು ಅಂತ ಆಶೀರ್ವಾದ ಮಾಡ್ದ ಅನ್ನೋದನ್ನ ಗುರುಚರಿತ್ರೆಯಲ್ಲಿ ಓದಿದ್ದೀನಿ. ಹಂಗಾಗಿ 3 ಜನ ಜೊತೆಗೆ 4ನೇವನು ಸೇರಿದ್ದಕ್ಕೆ ಗುರುವಾಗಿದ್ದು. ಇದು ಅರಿವಿಗೂ ಬರಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಒಂದು ಚಿತ್ರ ಜ್ಞಾಪಕಕ್ಕೆ ಬಂತು, ನಿಮ್ಮ ಮುಂದೆ ಹೇಳ್ತೀನಿ. ಒಂದು ಮುತ್ತಿನ ಕಥೆ ಅಂತ ಒಂದು ಸಿನಿಮಾದಲ್ಲಿ ನಾನು ಪಾತ್ರ ಮಾಡ್ತಾ ಇದ್ದೆ, ಉಡುಪಿಯಲ್ಲಿ ನಡೀತಾ ಇತ್ತು. ಆವಾಗ ಅದರ ನಿರ್ದೇಶಕರು ಬಂದು ಶಂಕರ್ ನಾಗ್ ಅಂತ, ತುಂಬಾ ಆತ್ಮೀಯ ಸ್ನೇಹಿತ. ಕ್ಯಾಮರಾಮನ್ ಬಂದು ಗೌರಿಶಂಕರ್ ಅಂತ. ಆ ಸಂದರ್ಭದಲ್ಲಿ ಅಣ್ಣಯ್ಯನ ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ತು ನನಗೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿಂತಲೂ ಮತ್ತ ಇನ್ಯಾರು ಅಂತ ಅಪ್ರತಿಮ ಕಲಾವಿದ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಚಿತ್ರರಂಗದಲ್ಲಿ ಅನ್ನೋ ಮಾತನ್ನು ನಿಮ್ಮಿಂದ ಆಯ್ಕೆ ಮಾಡ್ಕೊಳ್ತೀನಿ. ಏಕೆಂದ್ರೆ ನನ್ನ ದೃಷ್ಟಿಯಲ್ಲಿ ಅದೊಂದು ದೇವ್ರು ಬೇರೆ ಏನೇನು ಇಲ್ಲ. ಹಂಗಾಗಿ ಕೇಳಿದೆ, ಅಣ್ಣಯ್ಯ ಏನು ಗುರು ಅಂದ್ರೆ ಯಾರು? ಅವರೊಂದು ಮಾತಾಡಿದ್ರು, ಕಂದ ಅದು ಹೇಳಿದ್ರೆ ಅರ್ಥ ಆಗಲ್ಲ ಕಂದ, ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬರ್ತಾ ಬರ್ತಾ ಗೊತ್ತಾಗುತ್ತೆ ಗುರು ಯಾರು ಅಂತ. ಹಂಗಾಗಿ ಒಂದು ಕೆಲಸ ಮಾಡು, ಒಳ್ಳೆ ಪ್ರಶ್ನೆ ಕೇಳಿದ್ಯಾ. ನಾನು ಇವತ್ತೇನಾದ್ರೂ ಈ ಜಾಗದಲ್ಲಿದ್ರೆ, ಇಷ್ಟು ಸಂತೋಷವಾಗಿದ್ರೆ, ಇಂಥ ಒಂದು ಕಾಯಕ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನನ್ನ ಗುರುಗಳು ಕಾರಣ. ಆ ಗುರುಗಳು ಬೇರೆ ಯಾರು ಅಲ್ಲ, ಅವರೇ ಹುಬ್ಬಳ್ಳಿಯ ಸಿದ್ಧಾರೂಢರು ಅನ್ನೋ ಮಾತನ್ನ ಹೇಳಿದ್ರು. ಇದು ಅಣ್ಣಯ್ಯನ ಬಾಯಿಗೆ ನಾನು ಪ್ರಮಾಣವಾಗೂ ಕೇಳಿರೋದು. ಅವಾಗ ಅವರ ಜೀವನ ಚರಿತ್ರೆ ಎಲ್ಲರೂ ಸಿಕ್ಕಿದ್ರೆ ಓದು ಅಂತಂದ್ರು. 3 ರಿಂದ 4 ದಿವಸ ನನಗೆ ಕಾಲಾವಕಾಶ ಇತ್ತು. ಬಂದಾಗ ಭದ್ರಾವತಿಯಲ್ಲಿ ನನ್ನ ಗುರು ಸಮಾನರು, ಯಾಕೆಂದ್ರೆ ಮಾರ್ಗದರ್ಶಕರು ಗುರುವಾಗುತ್ತಾನೆ ಅಂತ ಹೇಳ್ತಾರೆ ಗುರುಚರಿತ್ರೆಯಲ್ಲಿ. ಯಾರು ನಿಮ್ಗೆ ಸನ್ಮಾರ್ಗಕ್ಕೆ ನಡೆಸ್ತಾನೆ, ಸರಿಯಾದ ಸಮಯಕ್ಕೆ ಉಪಯುಕ್ತ ಸಲಹೆಗಳನ್ನು ಕೊಡ್ತಾನೋ ಅವನು ಗುರು ಅಂತ ನೀವು ಪೂಜೆ ಮಾಡಬೇಕು. ಹಂಗಾಗಿ ಮಂಜುನಾಥ ಅಯ್ಯರ್ ಅಂತ ಒಬ್ರು ಇದ್ರು. ನಾನು ಸಿದ್ಧಾರೂಢರು ರೈಟ್ ಹಿಸ್ಟ್ರಿ ಓದ್ಬೇಕು, ಅವ್ರ ಆತ್ಮಚರಿತ್ರೆ ಓದ್ಬೇಕು, ದಯವಿಟ್ಟು ನನಗೆ ಪುಸ್ತಕ ಎಲ್ಲಾದ್ರೂ ಸಿಕ್ಕಿದ್ರೆ ತಂದ್ಕೊಡಿ ಅಂತ ಕೇಳಿದೆ. ಅವ್ರ ಲೈಬ್ರರಿ ತಂತಿದ್ದು ನನ್ನ ಮುಂದೆಗಡೆ ಇಟ್ರು. ಅದನ್ನ ಯಥಾವತ್ ಓದಿದೆ ಕೂತ್ಕೊಂಡು. ಓದ್ದಾಗ ಏನಾಯ್ತು, ನನಗೆ ರೋಮಾಂಚನ ಆಯ್ತು. ಯಾವಾಗ ಹುಬ್ಬಳ್ಳಿಗೆ ಬಂದ್ರು ಸಹಿತ ನಾನು ಹೋಗ್ತಾ ಇದ್ದಿದ್ದೆ 2 ಜಾಗಕ್ಕೆ. ಒಂದು ಸಿದ್ಧಾರೂಢರ ಗದ್ದಿಗೆ ಹೋಗಿ ಹಣೆ ಇಟ್ಟು ನಮಸ್ಕಾರ ಮಾಡಬೇಕು, ಇನ್ನೊಂದು ಮಹಾತಾಯಿ ಗಾನ ಗಂಧರ್ವೆ ಗಂಗೂಬಾಯಿ ಹಾನಗಲ್ ಅವ್ರ ಮನೆಗೆ ಹೋಗ್ಬೇಕು. ಇಲ್ಲಾಂದ್ರೆ ಜೀವನ ಪರಿಪೂರ್ಣ ಆಗಲ್ಲ ಅಂತ ಇವೆರಡನ್ನ ನಡೆಸ್ಕೊಂಡ್ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಹೋದಾಗ ಒಂದು ಸಾರಿ ಗಂಗಕ್ಕ ಒಂದು ಮಾತಾಡಿದ್ರು, ತಮ್ಮ ನಾನು 8 ವರ್ಷದ ಹಾಕಿದ್ನ. ಆಗ ಅವ್ವ ಶಿವರಾತ್ರಿ ಹಬ್ಬಕ್ಕೆ ಮಠಕ್ಕೆ ಕರ್ಕೊಂಡು ಹೋಗಿದ್ಲು. ನಾವೆಲ್ಲ ಕೂತಿದ್ವಾ, ಹಿಂಗೆ ಭಕ್ತ ಸಮೂಹ ಎಲ್ಲ ಸೇರಿತ್ತು. ಎಲ್ಲ ಕಡೆ ಮನೆಯಿಂದ ದೀಪಗಳು ಒಯ್ದಿದ್ವಾ. ಒಳ್ಳೆ ಹೆಂಗಿತ್ತು ಅಂದ್ರೆ ಸಾಕ್ಷಾತ್ ಈಶ್ವರ ಕುಂತಂಗೆ ತಪ್ಕೊಂತಿದ್ದು. ಭೀಮವ ತಾಯಿ ಬಂದು ಆರತಿ ಮಾಡ್ರಿ ಅಂತ ಕರೆದ್ರು. ಬಂದಾಕಿ ಆರತಿ ಮಾಡ್ತಾ ಇರ್ತಮ್ಮ. ಕರ್ಪೂರದ ಉಂಡೆ ಅವ್ರ ತಲೆ ಮೇಲೆ ಬಿತ್ತು. ತಲೆ ಮೇಲೆ ಬಿದ್ದಿದ ತಕ್ಷಣ ಸಿದ್ಧಾರೂಢರು ಕೊಡೋದ್ರಂತೆ ಜೋರಾಗಿ. ಕೊಡಿದ ತಕ್ಷಣ ಭೀಮವ ತಾಯಿ ಹೇಳ್ತಾರಂತೆ, ಆ ರೂಢಾಗಿಯ ಅಂತ ತಿಳಿದಿದ್ವಲ್ಲೋ, ಈ ರೂಢಾಗಿಯ, ಇನ್ನು ನೀ ಆರೂಢ ಆಗಿಲ್ಲ, ನಿನಗೆದಕ್ಕೆ ಪೂಜೆ? ತಟ್ಟೆ ಎಸ್ತಾ ತಾಯಿ ಹೋದ್ರಂತೆ. ಇದಾಗ 3 ವರ್ಷ ಆಗಿತ್ತು ತಮ್ಮ. ಆಗ ನನಗೆ 12 ವರ್ಷದಾಗಿ ಅದೇ ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಮೌನನ್ನ ಕರ್ಕೊಂಡು ಹೋಗಿದ್ಲು. ಆ ಸಂದರ್ಭದಲ್ಲಿ ಅದೇ ಭೀಮಮ್ಮ ತಾಯಿ ಬಂದು ಆರತಿ ಮಾಡ್ತಾ ಇದ್ದಾಗ ಅದೇ ತರ ಕರ್ಪೂರದ ದಪ್ಪನೆ ಉಂಡಿ ತಲೆ ಮೇಲೆ ಬಿತ್ತು. ಯಾವುದನ್ನೂ ಯೋಚನೆ ಮಾಡದೆ ಹಂಗೆ ನಿಶ್ಚಲವಾಗಿ ಅಪ್ಪ ಈಶ್ವರನ್ ತರ ಕೂತಿದ್ದ. ಆಗ ಭೀಮಂ ತಾಯಿ ಅದನ್ನ ತೆಗೆದು, ಅಪ್ಪ ಜೀವನದಲ್ಲಿ ಇವತ್ತು ನೋಡ್ದೆ ಕೊಡು, ನೀ ಆರೂಢ ಆಗಿಯ, ಈ ರೂಢ ಅಲ್ಲ ಅಂತ ಪಾದಕ್ಕೆ ನಮಸ್ಕಾರ ಮಾಡಿದ್ರು ಅನ್ನೋ ಮಾತನ್ನ ಅವ್ರ ಬಾಯಿಂದ ಕೇಳಿ ಜನ್ಮಾಂತರದ
ನನಗೆ ಒಂದು ಪುಣ್ಯ ಸಿಕ್ತು ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ, ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಏಕೆಂದ್ರೆ ಎಷ್ಟು ಶ್ರೇಷ್ಠ ಗುರುವಿರ್ತಾನೆ ಅಷ್ಟೇ ಶ್ರೇಷ್ಠ ಭಕ್ತರು ಇರ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ತಾನೇ ಮಲ್ಲಿಕಾರ್ಜುನ ಸಿಂದಗಿ ಅಂತ ಅವ್ರು ಬರೆದಿರೋ ಕಥೆ ಇದು. ಅವರ ಆತ್ಮಚರಿತ್ರೆ ಬರೆದಿದ್ದಕ್ಕೋಸ್ಕರ ಅವರಿಗೆ ಗೌರವ ಡಾಕ್ಟರೇಟ್ ಸಿಕ್ತು. ಹಂಗಾಗಿ ಆ ಪುಣ್ಯಾತ್ಮನಿಗೆ ಈ ವೇದಿಕೆ ಮೇಲಿಂದ ಒಂದು ನಮಸ್ಕಾರ ಸಮರ್ಪಣೆ ಮಾಡ್ತೀನಿ. ಅವ್ರ ಮಗಳನ್ನ ಗೋಕಾಕ ಕೊಟ್ಟಿದ್ದಾರೆ. ಅವರು ಅವ್ರ ಮಗ ಬಂದು ನನಗೊಂದು ಪುಸ್ತಕ ಕೊಟ್ರು. ದಯವಿಟ್ಟು ನೀವು ಅಪ್ಪಾಜಿ ಅವ್ರದ ಈ ಪುಸ್ತಕ ಓದ್ಬೇಕು ಅಂತ. ಕಾಕತಾಳೀಯ ಅಂತಾರೆ. ಮನೆಗೆ ಬಂದು ಕೊಟ್ರು. ನಾನೇನ್ ಮಾಡಿದೆ, ಒಂದು 10 ಪೇಜು ಓದ್ಬೇಕಾದ್ರೆ ಚೆನ್ನಾಗಿದ್ರೆ ಮಾತ್ರ ಓದ್ತೀನಿ, ಇಲ್ದಡೆ ಇದ್ರೆ ಓದಕ್ ಹೋಗಲ್ಲ. ಹಂಗಾಗಿ ಅದನ್ನ ತೆಗೆದೆ. ಅದರಲ್ಲಿ ಬಂದು ಒಂದು ಮೊದಲನೇ ಪ್ರಸಂಗ ಇದೆಯಲ್ಲ, ನನ್ನ ಅಂತರಂಗಕ್ಕೆ ತಟ್ಟಿ ತಟ್ಟಿ ಹೇಳ್ತು, ಇಂಥ ಭಗವದ್ ಭಕ್ತರು ಇದ್ದಾರೆ ಅಂತ. ಅದಕ್ಕೋಸ್ಕರ ನಿಮ್ಮ ಮುಂದೆ ಇದನ್ನು ಹಂಚ್ಕೊಳ್ತಾ ಇದ್ದೀನಿ. ಏನು ಅಂದ್ರೆ, ಶಿಶುನಾಳ ಶರೀಫರ ಸಮಾಧಿ ಹತ್ರಕ್ಕೆ ಹೋಗ್ಬೇಕಾದ್ರೆ ಈ ಜಾಲಿಗಿಳದ ಗೆಂಟೆ, ಹಳ್ಳ, ದಿಣ್ಣೆ, ಕೊರಕಲು ಎಲ್ಲದನ್ನು ದಾಟ್ಕೊಂಡು ಹೋಗ್ಬೇಕಾಗಿತ್ತು. ಒಬ್ಬ ಹುಟ್ಟು ಕುರ್ರ, ಅವನ ತಂಗಿ ಹುಟ್ಟು ಕುರುಳಿ, ಇಬ್ರು ಗಂಟುಗಳು ಹೊತ್ಕೊಂಡಿದ್ದಾರೆ. ಸಾಯಂಕಾಲ ಆಗಿದೆ, 6:30 ಸಮಯ. ಸೂರ್ಯಾಸ್ತಮಾನ ಆಗ್ತಾ ಇದ್ದಾನೆ. ಜೋರಾಗಿ ಮಳೆ, ಗುಡುಗು, ಮಿಂಚು ಎಲ್ಲ ಬರ್ತಾ ಇದೆ. ಮಳೆ ಬರೋ ಸನ್ನಿವೇಶ ಇದೆ. ಇವ್ರು ಹೋಗ್ತಾ ಇದ್ದಾರೆ. ದಾರಿ ತಪ್ಪಿ ಬಿದ್ದೋಗ್ಬಿಟ್ರು. ಬಿದ್ದೋದಾಗ ಯಾರಾದ್ರೂ ಇದ್ರೆ ಕಾಪಾಡಿ, ಯಾರಾದ್ರೂ ಇದ್ರೆ ಕಾಪಾಡಿ ಅಂತ ಭಕ್ತರು ಬೇಡ್ಕೊಳ್ತಾ ಇದ್ರು, ಅಣ್ಣ ತಂಗಿ. ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಸಿಂದಗಿ ಅವರ ಆ ರಸ್ತೆ 3 ಜನ ಹೋಗ್ಬೇಕಾದ್ರೆ ನಮ್ಮ ಕೃಪಾಕರ್ ಸೇನಾನೇತರದವರು ಎಲ್ಲ ಸ್ನೇಹಿತರು ಒಳಗೆ ಆ ಕತ್ಲೆ ಒಳಗೆ ಅವ್ರನ್ನ ಕಷ್ಟಪಟ್ಟು ಎತ್ತು ಕರ್ಕೊಂಡ್ಬಂದು ಶಿಶುನಾಳ ಶರೀರದ ಹತ್ರ ಬಿಡ್ಬೇಕಾರೆ, ಕುಡ್ಯ ಬುದ್ಧಿ ಐತೆ ನಿನಗೆ? ಈ ಹಾದಿಗೆ ಬಂದಿದ್ಯಾ, ಮಳೆ ಬೇರೆ ಬರಂಗೈತೆ, ಏನ್ ಹುಚ್ಚರಿ ನಿಂದು, ಕುಂಡ್ರಿ ಕೂರಿಸ್ಬಿಟ್ಟು ಇಬ್ಬರು ಹೋದ್ರು. ಎಲ್ಲ ಆಯ್ತಂತೆ. ಎಲ್ಲ ಪೂಜೆ ಪುರಸ್ಕಾರ ಮುಗಿದು ಹುಣ್ಣಿಮೆ ದಿವಸ ಬರ್ಬೇಕಾದ್ರೆ, ಅಪ್ಪ ನೀನು ನನ್ನನ್ನು ಕರ್ಕೊಂಬಂದು ಎಬ್ಬರ್ಸು, ಇಲ್ಲಿ ಬಿಟ್ಟಲ್ಲಪ್ಪ, ನಿನ್ನ ಹೆಸರೇನು? ಮಲ್ಲಿಕಾರ್ಜುನ್. ಯಾಕೆ ಅಂದ್ರಂತೆ. ನನಗೇನು ಕಣ್ಣಿಲ್ಲ ಕಣೋ, ನನಗ್ ಕಣ್ಣಿಲ್ಲ. ಆದ್ರ ಸಮಾಧಿಯಾಗಿ ನಿಂತು ನನ್ನ ಮಕ್ಕಳು ಬಿದ್ದಿರ್ತಾರೆ. ಮಲ್ಲಿಕಾರ್ಜುನ ಹೋಗ ಅವ್ರ ನೆತ್ತಿ ಕರ್ಕೊಂಡೋಗಿ ಗದ್ಗೆ ತಾವ್ ನಿಲ್ಸು ಅಂತ ಹೇಳಿ ಕಳ್ಸದ್ನಲ್ಲ ನಮ್ಮಪ್ಪ ಸಿರಿಪಜ್ಜ, ಅವನಿಗೆ ಕಣ್ಣು ಇಟ್ಕೊಳ್ಳೋ ಅಂದಂತೆ. ಅವಾಗ ನಾನು ಕಣ್ಣಿದ್ದು ಕೂಡ ಅವನ ಕಣ್ಣಿಲ್ದಲೇನೆ ಇದ್ರು ಸಹಿತ ಅವನು ಪರಮಜ್ಞಾನಿ ಅಂತ ಅನ್ನಿಸ್ತು ಅನ್ನೋದನ್ನ ಆ ಲೇಖನದಲ್ಲಿ ಬರೀತಾರೆ. ಇನ್ನೊಂದು ಸನ್ನಿವೇಶನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನ ಯೋಗಿ ಆತ್ಮಕಥೆಯಲ್ಲಿ ನೀವು ಓದಿದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ಗುರು ಅಂದ್ರೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನು ಅಂತಂದ್ರೆ, ಒಬ್ಳು ನಿರಾಹಾರ ಯೋಗಿನಿ ಅಂತ ಬರುತ್ತೆ. ಪರಮಹಂಸ ಯೋಗಿಗಳು ಅಮೆರಿಕ ದೇಶದಲ್ಲಿ ಹೋಗಿ ಭಾಷಣ ಮಾಡ್ತಾ ಇರ್ತಾರೆ, ಉಪನ್ಯಾಸಗಳನ್ನು ಮಾಡ್ತಾ ಇದ್ದಾಗ ಎಲ್ಲ ಯೂನಿವರ್ಸಿಟಿ ಹುಡುಗರು ಎಲ್ಲ ಕೂತ್ಕೊಂಡು ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಂಡಾಗ ಹೇಳ್ತಾರೆ, ಏನ್ ಯೋಗಿ ನೀವು ಹೇಳೋದು ಅರ್ಥ ಸಂಬಂಧ ಇಲ್ಲ. ಯಾರಾದ್ರೂ ಊಟ ಇಲ್ದಲೆ ಬದುಕಕ್ಕಾಗತ್ತಾ? ನೀರಿಲ್ದಲೆ ಬದುಕಕ್ಕಾಗತ್ತಾ? ಸಾರಿ ಅಂತ ಹೇಳ್ತಾರೆ. ಅವಾಗ ಪರೀಕ್ಷೆ ಮಾಡೋ ಮನಸ್ಸಿದ್ರೆ ನನ್ನ ಜೊತೆ ಬನ್ನಿ ಅಂತ ಆಹ್ವಾನ ಮಾಡ್ತಾರೆ. ಆಗ ಅವರೆಲ್ಲ ಸೇರಿ ಇವ್ರ ಜೊತೆ ಬರ್ತಾರೆ. ಇವ್ರು ಕಲ್ಕತ್ತಾ ಕರ್ಕೊಂಡ್ ಬರ್ತಾರೆ. ಆ ನಿರಾಹಾರ ಯೋಗಿಗೆ ಯಾರು ಆಹಾರ 50 ವರ್ಷಗಳಿಂದ ತಗೊಂಡಿರಲ್ವೋ ಆ ತಾಯಿನ ಪರಿಚಯ ಮಾಡಿಕೊಡೋದ್ರ ಜೊತೆಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ವಿನಂತಿ ಮಾಡ್ಕೊಳ್ತಾರೆ ಯೋಗಿಯವರು, ಪರಮಹಂಸ ಯೋಗಿಗಳು. ನಿನ್ನನ್ನ ಪರೀಕ್ಷೆ ಮಾಡಕ್ಕೋಸ್ಕರ ಅಮೆರಿಕದಿಂದ 15-16 ಜನ ಶಿಷ್ಯರು ಬಂದವ್ರ ತಾಯಿ, ನೀನು ದಯವಿಟ್ಟು ಸಹಕಾರ ಕೊಡ್ಬೇಕು, ಸಿಡಿಮಿಡಿ ಮಾಡ್ಕೋಬಾರ್ದು. ಆಯ್ತು ಬಿಡು ಯೋಗಿ, ನಾನು ಯಾವುದೇ ಕಾರಣಕ್ಕೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಆ ಅಮ್ಮ ಇದ್ ಮಾಡ್ತಾರೆ. ಶಿಫ್ಟ್ ವೈಸ್ ಕಾಯ್ತಾರೆ. ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3, 3ರಿಂದ ರಾತ್ರಿ 11, 11ರಿಂದ ಮತ್ತೆ ಬೆಳಕಿನ 7 ಗಂಟೆವರೆಗೂ ಅವ್ರ ಅಷ್ಟು ಜನ 16 ಜನ ವಿಂಗಡಣೆ ಮಾಡ್ಕೊಂಡು ಕಾಯ್ತಾರೆ. ಎಲ್ಲ ಒಂದು ತುತ್ತು ಅನ್ನ ತಿನ್ನಲ್ಲ. ಸೈಂಟಿಫಿಕ್ ಜಗತ್ತು ಅದನ್ನ ಒಪ್ಪದೇ ಇಲ್ಲ, ಬಿಟ್ಕೊಳ್ಳಪ್ಪಲ್ಲ. ಅದು ನೀರಿಲ್ಲ ಅಂದ್ರೆ, ಜೀವಜಲ ಇಲ್ಲ ಅಂದ್ರೆ ಬದುಕೋದಾದ್ರೆ ನೀರಾದ್ರೂ ಕುಡಿದು ಬದುಕಬಹುದು. ಆದ್ರೆ ಅದನ್ನು ಇಲ್ದರೆ ಆ ತಾಯಿ ಬದುಕ್ತಾಳೆ ಅಂದ ಮೇಲೆ ಇನ್ನೆಷ್ಟು ಶಕ್ತಿ ಇರ್ಬೋದು ಈ ತಾಯಿಗೆ. ಅವಾಗ ಏನಾಗುತ್ತೆ, ನಾವು ಸೋತ್ಬಿಟ್ವಿ. 25 ದಿವಸ ಆಯ್ತು, ಆ ಅಮ್ಮ ಏನು ತೊಳಿಲ್ಲ. ಕೂರ್ಸ್ಬಿಟ್ಟು ಎಲ್ಲ ಕೈ ಮುಗಿದು ಅವರು ಕಾಲಿ ನಮಸ್ಕಾರ ಮಾಡಿ ಕೇಳ್ತಾರೆ, ಹೆಂಗಿದ್ದೆ ತಾಯಿ ನೀನು ಅಂತ. ಗುರುವಿನ ನಾಮಸ್ಮರಣೆ ಇದ್ರೆ ನನಗೆ ಹೊಟ್ಟೆ ತುಂಬೋಗುತ್ತೆ. ಗಾಳಿ ಬೀಸೋ ಕೂಡ ನಿಂತ್ಕೊಂಡು ಜೋರಾಗಿ ಒಂದ್ಸತಿ ಬಾಯಿ ತೆರೆದ್ಬಿಟ್ಟು
ಜೋರಾಗಿ ಬಾಯಿಂದ ಹೇಳ್ಕೊಂಡ್ರೆ ನನ್ನ ಹೊಟ್ಟೆ ತುಂಬುತ್ತೆ, ನನಗೆ ತೇಗಿ ಬರುತ್ತೆ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಅಂದ್ರೆ ಗುರುವಿನಲ್ಲಿ ಅಷ್ಟು ಮಹತ್ವ ಇದೆ. ಅದರಲ್ಲಿ ಇನ್ನೊಂದು ಮುಂದುವರೆದ ಒಂದು ಮಾತು ಏನಾಗುತ್ತೆ ಅಂದ್ರೆ, ಅತ್ಯಂತ ಶ್ರೀಮಂತ ಕುಟುಂಬಕ್ಕೆ ಒಬ್ಬನೇ ಮಗ ಮುಪ್ಪಿನ ಕಾಲದಲ್ಲಿ ಅತ್ತೆ ಮಾವನ್ನ ನೋಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಬಡತನದಲ್ಲಿರೋ ಹೆಣ್ಣುಮಗಳನ್ನ ತಗೊಂಬಂದು ಮದುವೆ ಮಾಡ್ಕೊಂಡಿರ್ತಾರೆ. ಈ ನಿರಾಹಾರ ಯೋಗಿನಿನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಕಲ್ಕತ್ತಾಕ್ಕೆ ಬರ್ಬೇಕಾದ್ರೆ ಯಾರೋ ಕಾಶಿಗೆ ಹೋಗ್ಬೇಕಾದ್ರೆ ಬನಾರಸ್ ಹೋಗೋರು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀವಿ, ಇವತ್ ಸಾಯಂಕಾಲ ಊಟಕ್ಕೆ ಬರ್ತೀವಿ, 7 ಗಂಟೆ ಟ್ರೈನ್ ಬಂದು ಇಳಿದು ಊಟ ಮಾಡ್ತೀವಿ, 12 ಗಂಟೆಗೆ ಮತ್ತೆ ಟ್ರೈನ್ ಹೊರಡುತ್ತೆ, ಅವಾಗ ನಾವು ಹೋಗ್ತೀವಿ ಅಂತ ಹೇಳಿರ್ತಾರೆ. ಆದ್ರೆ ಕಾರಣಾಂತರದಿಂದ ಲಾಠಿ ಚಾರ್ಜ್ ಗೋಲಿಬಾರ್ ಆಗಿ ಕಲ್ಕತ್ತಾದಲ್ಲಿ ಬರಕ್ಕಾಗಲ್ಲ. ಅವರು ರೈಲ್ವೆ ಸ್ಟೇಷನ್ ಇಂದ ಇವ್ರ ಮನೆಗೆ ಫೋನ್ ಮಾಡಿ ಹೇಳ್ತಾರೆ, ನಾವ್ ಹಿಂಗ್ ಬರಕ್ಕಾಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ, ನಮ್ಮಿಂದ ನಿಮಗ್ ತೊಂದರೆ ಆಯ್ತು ಅಂತ. ಇವಳೇನ್ ಮಾಡ್ತಾಳೆ, ಅತ್ತೆ ಸೊಸೆಗಳಿರ್ತಾಳೆ, 16 ಜನ ಬರ್ತಾರೆ ತಾಯಿ, ನೀನ್ ಒಬ್ಳೆ ಅಡಿಗೆ ಮಾಡ್ಬೇಕು, ಹೆಂಗ್ ಮಾಡ್ತೀಯ? ನಾನ್ ಮಾಡ್ತೀನಿ, ನಂಗೆ ರೂಢಿ ಇದೆ, ನಮ್ಮ ತಾಯಿ ನನಗೆ ಕಲ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಬಹಳ ಶಿಸ್ತಿನಿಂದ ಅಡಿಗೆ ಮಾಡಿರ್ತಾಳೆ. ಆದ್ರೆ ಬರಲ್ಲ 9 ಗಂಟೆವ್ರು ಕಾದು ಅವ್ರು ಫೋನ್ ಬಂದ್ಮೇಲೆ ಹೇಳಿರ್ತಾಳೆ, ನನಗೆ ಕುಡಿಯೋದಕ್ಕೆ ಹಾಲು ಕೊಡಪ್ಪ, ನಾನು ಮಲ್ಕೋಬೇಕು. ಅಯ್ಯಯ್ಯೋ ಅಂತ ಗಂಡ ಹೆಂಡತಿ ಮಾತಾಡ್ಕೊಳ್ಳೋ ಸಮಯದಲ್ಲಿ ಸೊಸೆ ಹಾಲು ತಗೊಂಡೋಗ್ತಾಳೆ. ಇದು ಒಳ್ಳೆ ಪ್ರಸಂಗ, ದಯವಿಟ್ಟು ಓದಿ ಅಂತ ನಾನು ನಿಮ್ಮನ್ನ ಕಳ್ಕಳಿಯಿಂದ ಬೇಡ್ಕೊಳ್ತೀನಿ. ತಗೊಂಡೋದಾಗ 16 ಜನಕ್ಕೆ 15 ಜನಕ್ಕೆ ಮಾಡಿದ ಅಡಿಗೆ ಉಳಿದೋಯ್ತಲ್ಲ, ದೇವ್ರೆ ಏನ್ ಮಾಡೋದು ಈಗ ಅದನ್ನ? ಇಷ್ಟೊತ್ತಲ್ಲಿ ಎಲ್ಲ ಬ್ಲಾಕ್ ಔಟ್, ಅಂದ್ರೆ ಎಲ್ಲ ದೀಪಗಳನ್ನ ಹಾರಿಸಿರ್ತಾರೆ, ಜನಸಂಚಾರ ಇಲ್ಲ, ಏನ್ ಮಾಡೋದು ಅಂದಾಗ ಸೊಸೆ ವಿನಮ್ರಲಾಗಿ ಕೇಳ್ಕೊಳ್ತಾಳೆ, ನೀವ್ ಅಪ್ಪಣೆ ಕೊಟ್ರೆ ನಾನು ಊಟ ಮಾಡ್ತೀನಿ. ಅವಳಿಗೆ ನಗು ಬಂದ್ಬಿಡುತ್ತೆ ಅತ್ತೆಗೆ, ಹೌದಮ್ಮ ವೇಸ್ಟ್ ಆಗ್ತಿದ್ದಂಗೆ ಹೊಟ್ಟೆ ತುಂಬಾ ನೀನ್ ಊಟ ಮಾಡ್ಬಿಟ್ರೆ ನನ್ಗೆ ಅಷ್ಟೇ ಸಾಕು, ಹೋಗು ಅಲ್ಲಿ ಹಾಲಿಟ್ಬಿಟ್ಟು ಹೋಗ್ತಾಳೆ. ಇವಳು ಹಾಲಿನ ಲೋಟ ತಗೊಂಡೋಗ ಬರ್ದಲೇ ಇದ್ದಾಗ ಅವಳು ಹೋಗಿ ಕಿಟಕಿಯಲ್ಲಿ ನಿಂತ್ಕೊಂಡು ನೋಡ್ತಾಳೆ, 16 ಜನ ಮಾಡಿರೋ ಅಡಿಗೆಯನ್ನ ಅವಳೊಬ್ಳೆ ಕೂತ್ಕೊಂಡು ಊಟ ಮಾಡಿ ಕೈ ತೊಳೆದು ಪಾತ್ರೆಯನ್ನು ತೊಳೆದು ತಳ್ಕೊಂಬಳಕ ಹಾಕಿ ಇಡ್ತಾಳೆ. ಆವಾಗ ಗೊತ್ತಾಗತ್ತೆ, ಗಂಡನ ಹತ್ರ ಹೋಗಿ ಹೇಳ್ತಾಳೆ, ನೀನ್ ತಗೊಂಬಂದಿರೋದು ಸೊಸೆ ಅಲ್ಲ, ಮಾರಿ ರಾಕ್ಷಸಿಯವಳು. 16 ಜನ ಊಟ ಮಾಡೋದು ಹಿಂಗಾದ್ರೆ ನಮ್ಮ ಮನೆ ಉಳಿಯಲ್ಲ. ಅವಾಗ ಬಡತನ, ಹಶು ಮಾಡಿಸಿದೆ ಬಿಡು ಊಟ ಮಾಡ್ಲಿ, ಕೊನೆಗೆ ವೇಸ್ಟ್ ಆಗ್ಲಿಲ್ವಲ್ಲ, ಅದು ಟೈಮ್ ಏನಾಗುತ್ತೆ, ಇವಳು ಲೋಟ ತಗೊಂಡೋಗಿ ಬರ್ತಾಳೆ, ಏನಮ್ಮ 16 ಜನ ಮಾಡಿದ ಅಡಿಗೆ ನೀನ್ ಒಬ್ಳೆ ಊಟ ಮಾಡ್ಬಿಟ್ಟಲ್ಲ, ದೇವರೇ ಕಾಪಾಡ್ಬೇಕು, ನಿನ್ನ ಹೊಟ್ಟೆಲಿ ಅದ್ ಯಾವ ದೇವ ಕೂತಿದ್ಯೋ ಅಂತಾಳೆ. ನೀವ್ ಹೇಳಿದ್ರಿ ಅಂತ ನಾನು ಊಟ ಮಾಡಿದೆ, ನೀವ್ ಅಪ್ಪಣೆ ಕೊಟ್ಟಿದ್ದಕ್ಕೆ ಊಟ ಮಾಡಿದೆ, ಇಲ್ದಿರ ನಾನು ಊಟ ಮಾಡ್ತಿರ್ಲಿಲ್ಲ. ಹೌದೌದು, ನಾನು ಅಪ್ಪಣೆ ಕೊಟ್ಟಿದ್ದಕ್ಕೆ ನೀನ್ ಊಟ ಮಾಡಿದೆ, ನಾನು ಇವತ್ತು ಹೇಳ್ತಾ ಇದ್ದೀನಿ ಕಣೆ, ಇನ್ಮೇಲಿಂದ ಒಂದ್ ಲೋಟ ನೀರು ಕುಡಿಬೇಡ, ನೀನು ನಿಮ್ಮ ತಾಯಿ ಹೊಟ್ಟೆಲಿ ಸರಿಯಾಗಿ ಹುಟ್ಟಿದ್ರೆ ಅಂತ ರೀಗ ಒಂದು ಮಾತನ್ನು ಬಿಡ್ತಾಳೆ. ಕೈ ಮುಗಿದು ಹೇಳ್ತಾಳೆ, ನಾನು ಇವತ್ತಿಂದ ನೀರು ಕುಡಿಯಲ್ಲ, ನಾನು ಊಟನೂ ಮಾಡಲ್ಲ ಅಂತ. ಅವಳೇ ನಿರಾಹಾರ ಯೋಗಿನಿ, 50 ವರ್ಷ ಬದುಕಿದ್ಲು. ಎಲ್ಲದಕ್ಕೂ ಕಾರಣಗಳನ್ನ ಕೊಡಕ್ಕಾಗಲ್ಲ, ಅವರವರ ಆತ್ಮಸ್ಥೈರ್ಯ, ಅವರವ್ರ ಇದು. ಯಾಕೆಂದ್ರೆ ಗುರುವಿನ ಪಾದಕ್ಕೆ ಯಾಕೆ ಹಣೆ ಹೆಚ್ಚಿ ನಮಸ್ಕಾರ ಮಾಡ್ಬೇಕು ಅನ್ನೋದಕ್ಕೆ ಒಂದೇ ಒಂದು ವಿಭೂತಿ ಮಾತು ಹೇಳಿ ನಾನು ಮಾತು ವಿರಾಮ ಹಾಕ್ತೀನಿ. ಏನು ಹೇಳ ಇಷ್ಟೇ, ಯಾಕೆಂದ್ರೆ ಹಣೆ ಬರಹನ ತಪ್ಸಕ್ಕೆ ಹರಿಹರ ನಿರಂಚಾದ್ಯರಿಗೂ ಸಾಲದು ಅಂತ ಜ್ಞಾನಿಗಳು ಹೇಳ್ತಾರೆ. ಯಾರ ಕೈಲೂ ಸಾಧ್ಯನೇ ಇಲ್ಲ, ಆದ್ರೆ ಒಂದು ವಿಭೂತಿ ಕೈಲಿ ಅದು ಸಾಧ್ಯ ಇದೆ. ಹೆಂಗೆ ಅಂತಂದ್ರೆ ಅದನ್ನ ಹಾಕೊಂಡು ಪಂಚಾಕ್ಷರಿ ಮಂತ್ರವನ್ನ ಓಂ ನಮ ಶಿವಾಯ ಅಂತ ಹೇಳ್ಕೊಳ್ಳೋದ್ರಿಂದ ಅದನ್ನ ಅಳಿಸ್ಬಹುದು ಅನ್ನೋ ಶಕ್ತಿ ಇದೆ. ಯಾಕೆಂದ್ರೆ 111 ವರ್ಷಗಳಾದ್ರೂ ಸಿದ್ಧಗಂಗೆಯ ಮಹಾಪುರುಷ ಮಹಾಮಹಿಮ ಶಿವಕುಮಾರ ಮಹಾಸ್ವಾಮಿಗಳು ಆಸ್ಪತ್ರೆಯಲ್ಲಿ ಇದ್ದಂತ ಸಂದರ್ಭದಲ್ಲೂ ಸಹಿತ 111ನೇ ವಯಸ್ಸಿನಲ್ಲೂ ಹಿಂಗಂದು ಇದು ಹಣೆಗೆ ಬಳ್ಕೊಂಡಿದ್ದನ್ನ ಧರಿಸ್ಕೊಂಡಿದ್ದನ್ನ ನಾನು ನೋಡಿ ನನ್ನ ಕಣ್ಣಲ್ಲಿ ನೀರು ಬಂದಿದೆ. ಯಾಕೆಂದ್ರೆ LED ಹಾಕಿ ತೋರಿಸ್ಬೇಕು ನಿಮ್ಗೆ, ಯಾಕೆಂದ್ರೆ ಭಸ್ಮದ ಮಹಿಮೆ ಎಂತದು ಅನ್ನೋದನ್ನ ನೀವು ತಿಳ್ಕೋಬೇಕು ಅಂತ. ಇನ್ನೊಂದು ಅದೇ ತರ ಆ ಭಸ್ಮಕ್ಕೆ ಸಮಾನವಾದ ಇನ್ನೊಂದು ಯಾವುದು ಅಂತಂದ್ರೆ ಗುರುವಿನ ಪಾದದ ಧೂಳಿ. ಬರೀ ಕಾಲಲ್ಲಿ ಗುರು ಓಡಾಡ್ತಾನಲ್ಲ, ನಿಮ್ಗೆ ಹೇಳಿದೆ, ಅವ್ರು ಓಡಾಡೋ ದಾರಿ ಒಳಗೆ ಭೂತ ಪ್ರೇತ ಪಿಶಾಚಿ ಶಾಕಿನಿ ಢಾಕಿನಿ ಬೇತಾಳಗಳು ಬರಲ್ಲ ಅಂತ. ಆ ಜಾಗ ಪವಿತ್ರವಾಗಿರುತ್ತೆ, ಏನೇ ಆದ್ರೂ ಆ ಜಾಗ ಪವಿತ್ರವಾಗಿರುತ್ತೆ. ಆ ಪಾದ ಧೂಳಿಗೆ ಹಣೆ ಇಟ್ಟು ನಾವು ಹಿಂಗ್ ಹಚ್ಕೋಬೇಕು. ನಮ್ಮ ಪೂರ್ವಿಕರು ಯಾರು ದಡ್ರಲ್ರಿ, ಮಹಾನ್ ಜ್ಞಾನಿಗಳು. ಹಳ್ಳಿಗಾಡಿನಲ್ಲಿ ಇದ್ದಂತ ನಮ್ಮ ಜನ
ರೈತಾಪಿ ಜನ ಏನ್ ಮಾಡೋರು ಅಂದ್ರೆ ಗುರುವನ್ನ ಕರೆದು ಬಿಟ್ಟು ಅವರ ಪಾದನ ತೊಳೆದು ಬಿಟ್ಟು ಬಿಲ್ಪತ್ರೆ ಹಾಕಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತಾ ಇದ್ದಿದ್ರ. ಅರ್ಥ ಇಷ್ಟೇ, ಮನೆಗೆ ಕಣ್ಣು ದೃಷ್ಟಿ ಆಗ್ಬಾರ್ದು, ಯಾವುದೇ ಹಸುರಿ ಶಕ್ತಿಗಳು ಬಂದು ಕತ್ತಲಿ ಒಕ್ಕರಿಸಬಾರ್ದು ಅನ್ನೋದಕ್ಕೋಸ್ಕರ ಗುರುವಿನ ಪಾದ ತೊಳೆದು ಅದಕ್ಕೆ ಪಾದೋದಕದಲ್ಲಿ ಅದನ್ನು ಎಸಿತಾ ಇದ್ರು. ಇಷ್ಟೇ ತಿಳ್ಕೊಳ್ಳಿ, ಯಾಕೆಂದ್ರೆ ಇದನ್ನೆಲ್ಲ ಬಿಡಿಸಿ ಹೇಳಕ್ಕಾಗಲ್ಲ. ಹಂಗಾಗಿ ನನ್ನನ್ನು ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ರು. ತುಂಬಾ ಸಂತೋಷ ಆಯ್ತು. ಯಾಕೆ ಅಂತಂದ್ರೆ ಇವತ್ತೇನಾದ್ರು ನಾನು ನಿಂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದು ನಾವು ಮಾಡಿರೋ ಪುಣ್ಯ ಅಂತೂ ದೇವರಾಣೆ ಅಲ್ವೇ ಅಲ್ಲ, ನಮ್ಮ ತಾಯಿ ತಂದೆ ಮಾಡಿರೋ ಪುಣ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸತ್ಯವಾಗ್ಲು. ಯಾಕೆ ಅಂತಂದ್ರೆ ನಮ್ಮಮ್ಮ ನಮ್ಮ ತಂದೆ ತಾಯಿಯ ಬಗ್ಗೆ ಒಂದೆರಡು ಮಾತಾಡಿದ್ರೆ ಇದು ತುಂಬಾ ತಪ್ಪಾಗುತ್ತೆ. ನಮ್ಮ ಮನೆ ದೇವ್ರು ಯಾವ್ದು ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿರೋ ದೇವಸೂಗೂರಿನಲ್ಲಿರೋ ಸೂಗೂರೇಶ್ವರ ಅಂದ್ರೆ ವೀರಭದ್ರೇಶ್ವರ ನಮ್ಮ ಮನೆ ದೇವರು. ನಿಮಗೆ ಕಲ್ಯಾಣದಲ್ಲಿ ಒಂದು ಹಾಡು ಬರುತ್ತೆ, ಲಕ್ಷದ ಮೇಲೆ 96,000 ನಿತ್ಯ ಜಂಗಮಗಿಕ್ಕಿದವಗೆ ಇಕ್ಕಿದವಗೆ ಅಂತ ಬಸವಣ್ಣವ್ರು ಹೇಳ್ತಾರೆ. ಲಕ್ಷದ ಮೇಲೆ 96,000 ಗಣಗಳಿಗೆ ನಿತ್ಯ ಊಟಕ್ಕೆ ಪ್ರಸಾದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದವನು ನಮ್ಮ ಭಂಡಾರಿ ಬಸವಣ್ಣ, ಜಗಜ್ಯೋತಿ ಬಸವಣ್ಣ ಅನ್ನೋ ಮಾತನ್ನ ಹೇಳ್ತಾರೆ. ಇವರು ಕಲ್ಯಾಣ ಪಟ್ಟಣದಲ್ಲಿ 1,90,000 ಇರ್ತಾರೆ. 6,000 ಜನ ರಾಜ್ಯ ಕೋಶಗಳನ್ನೆಲ್ಲ ಶ್ರೀಮಂತಿಕೆಯನ್ನೆಲ್ಲ ದಾನ ಮಾಡಿ ಅಲ್ಲಿಂದ ವಲಸೆ ಬಂದು ನೆಲೆಸಿದ್ರು. ಅವರೇ ಸೂಗೂರೇಶ್ವರ ಅಂತ ನಮ್ಮ ಸುಪ್ರಭಾತದಲ್ಲಿ ಬರುತ್ತೆ. ಆ ದೇವರನ್ನ ಆರಾಧನೆ ಮಾಡೋರು. ಹಂಗಾಗಿ ನಾವು ಚೆನ್ನಾಗಿದ್ದೀವಿ. ಬಸವಣ್ಣವ್ರಿಗೆ ಯಾವುದೇ ಜಾತಿ ಇರಲಿಲ್ಲ. ಅದೇ ತರ ಇನ್ನೊಂದು ಮಾತು ಹೇಳ್ಬೇಕು ಅಂತಂದ್ರೆ ಸಿದ್ಧಾಂತ ಶಿಖಾಮಣಿಗೂ ಯಾವುದೇ ಜಾತಿ ಇರಲಿಲ್ಲ. ಏಕೆಂದ್ರೆ ಜಾತಿಯನ್ನ ಮೀರಿ ಬೆಳೆದಂತಹ ಮಹಾಚೇತನಗಳು. ಬಸವಣ್ಣವರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಅದನ್ನ ಹೇಳಿ ನನ್ನ ಮಾತು ವಿರಾಮ ಮಾಡ್ತೀನಿ. ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡಯ್ಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಶಿವಶರಣ ರಾವಣದ ತಾಯಿ ಕೈಕಸಿ ರಾಕ್ಷಸ ಕುಲದಾಕೆ, ಕೌಂಡಿನ್ಯ ಕಮ್ಮಾರ, ಭೂಮಿ ಸುತೆ ಸೀತೆ, ಅವನ ತಂದೆ ಜನಕ ಮಹಾರಾಜ ಒಕ್ಕಲಿಗ, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ, ಕುಲವನ ಅರಸದಿರಿಂಬು, ಕುಲವನ ಅರಸದಿರಿ, ಕುಲವನ ಅರಸಿ ಮುನ್ನೇನಾದಿರಿಂಬು ಅಂತ ಹೇಳೋದು ಮಹಾನುಭಾವರಾದಂತಹ ಬಸವಣ್ಣವರು. ಹಂಗಾಗಿ ನಾವು ಹೊಡೆದಾಡ್ತೀವಿ, ವೀರಶೈವರು ಲಿಂಗಾಯತರು ಅದು ಇದು ಅಂತ ಉಪಕೋಮಗಳನ್ನೆಲ್ಲ ಇಟ್ಕೊಂಡು. ನಾವೆಲ್ಲ ಒಂದೇ. ವರ್ಣಾಶ್ರಮ ಧರ್ಮ ಬರೋದಕ್ಕಿಂತ ಮುಂಚೆ ಪೂರ್ವದಲ್ಲಿ ಏನಿತ್ತು, ಮನ್ವಂತರಗಳ ಕಾಲದಿಂದ ಏನಿತ್ತು, ಅವಾಗಲೂ 4 ಚಾತುರ್ವರ್ಣ ಇದ್ದಿದ್ದು. ಯಾವುದು ಅಂತಂದ್ರೆ ಪ್ರಾಣಿ ಪಕ್ಷಿಗಳೆಲ್ಲ ಒಂದು ಜಾತಿ ಇತ್ತು, ಜಲಚರಗಳೆಲ್ಲ ಒಂದು ಜಾತಿ ಇತ್ತು, ಕ್ರಿಮಿಕೀಟಗಳೆಲ್ಲ ಒಂದು ಜಾತಿ ಇತ್ತು, ಮಾನವ ಕುಲ ಎಲ್ಲ ಒಂದೇ ಜಾತಿ ಇತ್ತು, ಮಾನವ ಕುಲ ಎಲ್ಲ ಒಂದೇ ಜಾತಿ ಇತ್ತು. ಹಂಗಾಗಿ ನಮ್ಮ ಮಾತನ್ನ ಇಷ್ಟೊತ್ತರೆಗೂ ಕೂತ್ಕೊಂಡು ಕೇಳಿದ್ರಿ, ಸಾವಧಾನವಾಗಿ ಕೇಳಿದ್ರ, ಗೊತ್ತಾಯ್ತಾ? ಇದೇ ಶಿಸ್ತಿರ್ಲಿ. ನಮ್ಗೆ ಪದೇ ಪದೇ ಅಜ್ಜವರು ನಮ್ಮನ್ನ ಕರೆದು ಇಲ್ಲಿ ಸೇವೆ ಮಾಡುವಂತ ಭಾಗ್ಯ ಕೊಡ್ಲಿ, ಗೊತ್ತಾಯ್ತಾ ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊಂಡು, ಅಂಗುಲಿ ಮಾರನ ಬಗ್ಗೆ ಅಜ್ಜವ್ರು ಹೇಳ್ತಿದ್ದಾಗ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಯಾಕೆ ಅಂತಂದ್ರೆ ಆ ಅಂಗುಲಿ ಮಾರನ ಪಾತ್ರ ಮಾಡಿ ತೋರಿಸಿದ್ದಕ್ಕೆ ನಾನು ಈ ನಿಮ್ಮ ದೊಡ್ಡಣ್ಣ ಸಿನಿಮಾ ನಟನಾಗಿದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು ಹೌದು ಹೌದು. ಅವ್ರು ಹೇಳ್ತಾನೆ ಅಂಗುಲಿ ಮಾರ ಅಂದ್ರೆ ಅವನ್ ಎಂಥ ರಾಕ್ಷಸ ಅನ್ನೋದನ್ನ ಒಂದು ಮಾತಲ್ಲಿ ಹೇಳ್ತೇನೆ. ಡಾಕ್ಟರ್ ಪ್ರಭುಶಂಕರ್ ಅವರು ತುಂಬಾ ಚೆನ್ನಾಗಿ ಬರೀತಾರೆ, ತಾಯಿದೆಯ ನಪ್ಪಿರುವ ಎಳೆ ಶಿಶುವು, ಒಲಮೆಯಲ್ಲಿ ಮೈಮರೆತಿಹ ಪ್ರೇಮಿಗಳು, ಬಾಳ ತುದಿಗೈದಿಯು ಮೃತ್ಯುವಿಗೆ ಅಂಜುತಿಹ ಮುದಿ ಜನರು, ಈ ಹಾರಾದರೇನಂತೆ ಅವನಿಗೊಂದೆ ಬಳಿ ಸಾರಿ ಕೊಲೆಗೈದು ಕರಳು ಬೆರಳುಗಳ ಕತ್ತರಿಸಿ ಮಾರಿ ಸುಡುವನವನು. ನಾಳೆ ಈ ಶ್ರಾವತ್ತಿಗೈ ತರುವ ಸುದ್ದಿ ಇದೆ, ಅದರಿಂದಲೇ ದೇವ ನಗರಕ್ಕಿಂದಿ ರಕ್ಷೆ. ಶ್ರಾವತಿ ಬುದ್ಧ ಯೋಚನೆ ಮಾಡ್ತಾನೆ, ಆ ಭಿಕ್ಷಾ ಪಾತ್ರೆ ಕೊಡು, ಹಾಗೆ ಕಮಂಡಲನ್ನು ಕೊಡುತ್ತಾನೆ, ಆನಂದನ ತಗೊಂಡಾಗಿ ಎಲ್ಲಿಗೆ ಹೋಗ್ತಾ ಇದೆಯಾ? ಅಂಗುಲಿ ಮಾರನಲ್ಲಿಗೆ. ಮೃತ್ಯುಗೆ ಹೋಗೇನು? ಸಾವು ಬದುಕುಗಳಲ್ಲಿ ಭೇದವೇ ಕಂಡ, ಕೊಡು, ನಡೆವೆನು ನಾನು ಆ ನನ್ನ ಸೋದರನ ವಿಪಿನ ಧರ್ಮನೆಗೆ. ವಿಪಿನ ಅಂದ್ರೆ ಕಾಡು ಅಂತ. ಹೋಗ್ತಾರೆ, ಹೋದಾಗ ಅವನು ಹಿಡ್ಕೊ ಬರ್ತಾ ಇದ್ರು, ನೋಡೋದು ಏಕಾಕ್ಷ ಯಾವುದೋ ನರ ಪ್ರಾಣಿ ಇತ್ತಲೇ ಬರುತ್ತಲಿದೆ ಅಂತಂತ.
ಅವಾಗ ಸಿಟ್ಟು ಬಂದ್ಬಿಡ್ತವನ್ಗೆ. ಆ ಕಾಳಿ ಅಂತ ಒಂದು ದೊಡ್ಡ ಕಡ್ಗ ಇರುತ್ತೆ, ಅದನ್ನ ತಗೊಂಡು ಏಯ್ ನಿಲ್ಲಲ್ಲಿ ಬರುಗ ಅಲ್ಲೇ ನಿಲ್. ಆಗ ಅವನೇನು ಎದುರುಕೊಳ್ಳಲ್ಲ, ಬುದ್ಧ ನಡ್ಕೊಂಬರ್ತಾ ಹೇಳ್ತಾನೆ, ನಿಂತೇ ಇರುವೆನು ನಾನು, ನೀನಿನ್ನೂ ನಿಂತಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ನಿಂತೇ ಇರುವೆನು ನಾನು, ನೀನಿನ್ನೂ ನಿಂತಿಲ್ಲ. ಅವನಿಗೆ ಏನು ಈ ಮಾತನ್ನು ಎಲ್ಲೂ ಕೇಳಿರಲ್ಲ ಅವನು. ಅಂಗುಲಿ ಮಾರನಿಗೆ ಪಡಿ ನುಡಿದು ಬದುಕಿರುವ ಶೂರನೊಬ್ಬನು ಇಲ್ಲ ಎಂಬುದರ ಅರಿವಿಲ್ಲದೆ ಕೊನ್ನಿ ಸಾವಿ ಶಿಕ್ಷೆಯು ನಿನಗೆ ಎತ್ತೆ ಒಳಗೆ ಹೋಗ್ತಾನೆ. ಆದ್ರೆ ಕೈಯಿಂದ ಹಂಗೆ ನಡ್ತಾ ಬಂದು ದವಾರನ್ ಕೆಳಗಡೆ ಬಿದ್ದೋಗುತ್ತೆ. ಇವನಿಗೆ ಆಶ್ಚರ್ಯ ಆಗುತ್ತೆ, ಯಾರು ನೀ ಸನ್ಯಾಸಿ, ಮಂತ್ರ ವಿದ್ಯೆಯನ್ನು ಇದ್ದ ಮಾಟಗಾರನು ನೀ, ನನ್ನ ಖಡ್ಗದ ಕಾಡಿ ಕೊಲೆಗಳಿಗೆ ಎಲ್ಲೊಂದು ಮುಷ್ಟಿ ಪೀಠವ ನುಡಿದು ದರೆಗುರುಳಿ ಹೊಳೆದುದ ಕಾಣೆ ನಾವು ಇದೇ ಮೊದಲು ಹೇಳು, ಮಂತ್ರ ವಿದ್ಯೆಯನ್ನು ಇದ್ದ ಮಾಟಗಾರನು ನೀನು ಅಂತ ಕೇಳ್ತಾನೆ. ವಾಗ್ವಾದಗಳು ನಡೆಯುತ್ತೆ. ಕೊನೆಗೆ ಹೇಳ್ತಾನೆ, ಬಾಚಿ ತಪ್ಪೇಳ್ತಾನೆ, ಹೆಂಗಿದೆ ನನ್ನ ಆರಂಗ್ಯ ನಾನು. ಅವಾಗ ಅವನಲ್ಲಿದ್ದ ಪೈಶಾಚಿಕತೆ ಎಲ್ಲ ಹೊರಟೋಗುತ್ತೆ. ಒಬ್ಬ ಗುರು, ಶ್ರೇಷ್ಠನಾದ ಗುರು ಬಾಚಿ ತಪ್ಪಿದಾಗ ಅವಾಗ ಹೇಳ್ತಾನೆ, ಹಗುರಾಯುತ್ತಿದೆ ತುಂಬುತ್ತಿದೆ ಸುದೆ ನನ್ನೀ ಜೀವನ ಕಣಕಣವನ್ನು, ಹರಿಯುತ್ತಿದೆ ಎಂಬುದ ಮೈದೂರಿ ದೇಹದ ಪಾವನಗೈದಿದೆ ಚಣಚಣವನ್ನು, ಬೆಳೆದಿಂಗಳ ಹೊಳೆ ಕಾಲನ ದೆಳೆಗಡೆ ಮೀಸಿ ತೊಳೆತೊಳೆದ ರೀತಿ ಬಾಳನ್ನು ತುಂಬಿತು ಪಾವನಗೈದಿತು ನಿನ್ನೀ ದೇವ ಮನೋಹರ ಪ್ರೀತಿ ದೇವ ಅಂತ ಸಣ್ಣರಾಗ್ತಾನೆ. ಇದು ಯಾಕೆಂದ್ರೆ ಇವನ್ನೆಲ್ಲ ಓದಿಸ್ಬೇಕು. ನಿಮ್ಮಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾರು ಇಷ್ಟ ಇದೋ ತಗೋಬಹುದು, ಇಲ್ಲ ಅಂದ್ರೆ ಬಿಟ್ಟಾಕ್ಬಿಡಿ. ಯಾಕೆಂದ್ರೆ ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡನೂ ಒಂದು. ಯಾಕೆ ಅಂತ ಕೇಳಿ, ಮಾತನಾಡಿದಂತೆ ಬರೆಯಲು ಲಿಪಿಯುಳ್ಳ, ಬರದದ್ದನ್ನು ಯಥಾವತ್ ಮಾತನಾಡುವಂತಹ ಶಕ್ತಿಯುಳ್ಳ, ಸಂಧಿ ಸಮಾಸ ವ್ಯಾಕರಣ ಬದ್ಧವಾದ ಭಾಷೆ ಯಾವುದಾದ್ರೂ ಇದೆ ಅಂದ್ರೆ ಅದು ಬೇರೆ ಯಾವ್ದು ಅಲ್ಲ, ಕನ್ನಡ. ಅದನ್ನ ಬರೀ ಕನ್ನಡ ಅಲ್ಲ, ಕಸ್ತೂರಿ ಕನ್ನಡ. ಒಂದು ಶಬ್ದಕ್ಕೆ, ಒಂದೇ ಒಂದು ಶಬ್ದಕ್ಕೆ 10 ರಿಂದ 25 ಪಾರಿಭಾಷಿಕ ಶಬ್ದಗಳು ಸಿಗುತ್ತೆ. ಶಬ್ದ ಭಂಡಾರದಲ್ಲಿ ಸಿಗುತ್ತೆ ಅಂದ್ರೆ ಅದು ಕನ್ನಡದಲ್ಲಿ ಮಾತ್ರ ಅನ್ನೋದನ್ನ ಮರಿಬೇಡಿ. ನಾವಿಡದಲ್ಲ, ಜಗತ್ತಿನ ಬುದ್ಧಿವಂತರು ವಿದ್ವಾಂಸರೆಲ್ಲ ಒಪ್ಕೊಂಡಿದ್ದಾರೆ. ಏನಂತ? ಕನ್ನಡಿಗರ್, ಸುಜ್ಞಾನರ್, ಸುಭಟರ್, ರಣಕಲಿಗಳ್, ಅಪ್ರತಿಮ ವೀರರ್, ಕ್ಷಮಾಗುಣ ಸಂಪನ್ನರ್, ಪಂಡಿತೋತ್ತಮರ್. ಎಷ್ಟು ಚೆನ್ನಾಗಿದೆ ನೋಡಿ. ಕನ್ನಡಿಗರು ಅಂದ್ರೆ ಯಾರು? ಸುಜ್ಞಾನರ್, ಸುಭಟರ್, ರಣಕಲಿಗಳ್, ಅಪ್ರತಿಮ ವೀರರ್, ಕ್ಷಮಾಗುಣ ಸಂಪನ್ನರ್, ಬಹಳ ಬೇಗ ಕ್ಷಮಿಸ್ತಾನೆ, ಪಂಡಿತೋತ್ತಮರ್. ಈ 6 ಗುಣ ಯಾರಿಗಾದ್ರೂ ಇದ್ರೆ ಅವನ್ನ ಕನ್ನಡಿಗ ಅಂತ ಕರೀರಿ ಅಂತ ಹೇಳ್ಬಿಟ್ಟು ತಂಜಾವೂರು ಶಾಸನದಲ್ಲಿ ಬರ್ತಾರೆ, ತಮಿಳುನಾಡಲ್ಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲದಕ್ಕಿಂತ ಬಹಳ ಸಂತೋಷದ ವಿಷಯ ಅಂದ್ರೆ, ಇಷ್ಟು ಪಿಕ್ಚರ್ ಮಾಡಿದ್ರು ನನ್ನ ಜೊತೆಲಿ ಎಲ್ಲೂ ಯಾವತ್ತೂ ಬರ್ದಲೇ ಇರ್ತಕ್ಕಂಥ ನನ್ನ ಹೀರೋಯಿನ್ ಬಂದಿದ್ದಾಳೆ. ಮೋಹನ್ ಬಿಟ್ರೆ ನನ್ನ ಹೆಸರು ಯಾಕೆ ಹೇಳಿದ್ರಿ ಅಂತ ಅವಳು ದಾರಿ ಉದ್ದಕ್ಕೂ ಹೊತ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಹಂಗಾಗಿ ಯಾತಕ್ಕೋಸ್ಕರ ಬಂದ್ಲು ಅಂದ್ರೆ ಹೇಳ್ತೀನಿ, ಎಲ್ಲಿಗೆ ಕರೆದ್ರು ಮಕ್ಕಳ ಮನೆಗೂ ಬರಲ್ಲ ಅಂತದ್ರಲ್ಲಿ ಗವಿಸಿದ್ದಪ್ಪನ ಪಾದ ದರ್ಶನ ಮಾಡ್ಲೇಬೇಕು. ಯಾಕೆಂದ್ರೆ ಆ ಗವಿ ದರ್ಶನ ಮಾಡಿದ್ರೇನೆ ನನ್ನ ಜೀವನ ಸಾರ್ಥಕ ಆಗೋದು ಅಂತ. ಯಾಕೆಂದ್ರೆ ಇದು ಅಂತಿಂತ ಭೂಮಿ ಅಲ್ಲ, ಹನುಮನುದಿಸಿದ ನಾಡು, ಗವಿಸಿದ್ದೇಶ್ವರ ಮೆಟ್ಟಿದ ಬೀಡು, ಪುಣ್ಯದ ಬೀಡು. ಅರ್ಥ ಆಯ್ತಾ? ಅವ ಮೆಟ್ಟಿದ ನಾಡು, ಅವ ಮೆಟ್ಟಿದ ಈ ಭೂಮಿ ಅಕ್ಷಯ ಸುಕ್ಷೇಮ ಸುಭಿಕ್ಷತೆಯ ಸುವರ್ಣ ನೆಲ. ಬೇರೆ ಇನ್ನೊಂದು ಕೈಲಾಸ ಹುಡುಕಕ್ಕೆ ಹೋಗಬೇಡಿ, ಇದೇ ಕೈಲಾಸ. ಈ ಗವಿಯಪ್ಪನ ಗಿರಿ ಏನಿದೆಯಲ್ಲ, ಇದೇ ಕೈಲಾಸ. ಇನ್ನೊಂದು ಕೈಲಾಸ ನೋಡ್ಬೇಡಿ. ಎಲ್ಲಿ ಅನ್ನದಾನ ಯಥೇಚ್ಛವಾಗಿ ನಡೆಯುತ್ತೋ ಆ ಜಾಗದಲ್ಲಿ ಸಾಕ್ಷಾತ್ ಈಶ್ವರ ಪಾರ್ವತಿ ಸಮೇತವಾಗಿ ಇಲ್ಲೇ ಇರ್ತಾನೆ, ಇನ್ನೆಲ್ಲೂ ಇಲ್ಲ. ಅದಕ್ಕೆ ನೀವು ಕೂತಿರೋ ನನ್ನ ತಾಯಿ ತಂದೆಗಳು, ನನ್ನ ಅಣ್ಣ ತಮ್ಮಂದರು, ನೀವೇ ಸಾಕ್ಷಿಯನ್ನು ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆಂತಂದ್ರೆ ಅನ್ನ ದೊಡ್ದು ಜಗತ್ತಿನಲ್ಲಿ. ತಾರಾ ಸುಬ್ರಾಯರು ನೃಪತುಂಗದಲ್ಲಿ ಒಂದು ವಿಷಯ ಬರೀತಾರೆ, ಅದನ್ನ ಹೇಳ್ತೀನಿ. ಅನ್ನ ದೊಡ್ದು ತಾಯಿ ದೊಡ್ದು ಅಂತಂದ್ರೆ ನಾನು ನಿಮ್ಮನ್ನ ಕೇಳ್ತೀನಿ. ಯಾಕೆಂದ್ರೆ ಈ ವೇದಿಕೆ ಮೇಲಿಂದ ಒಳ್ಳೆ ಚೆನ್ನಾಗಿದೆ, ಎಲ್ಲ ಸಂಯಮದಿಂದ ಕೇಳ್ತೀರಿ. ನಮ್ಮ ಮಗಳು ಬಂದಿದ್ದಾಳೆ ಹಾಡು ಹೇಳೋದಕ್ಕೆ ಆ ಆರ್ಕೆಸ್ಟ್ರಾದಲ್ಲಿ, ಹಂಗಾಗಿ ನಾನು ಅದನ್ನ ಕೇಳ್ಬೇಕು.
ಜಗತ್ತಿನಲ್ಲಿ ತಾಯಿ ದೊಡ್ಡದೋ ಅನ್ನ ದೊಡ್ಡದೋ ಅನ್ನೋದಕ್ಕೆ ಒಂದು ಪ್ರಶ್ನೆ ಬರುತ್ತೆ ನೃಪತುಂಗನ ಕಾಲದಲ್ಲಿ. ಅವಾಗ 18 ವರ್ಷದ ಲೋಕಾದಿತ್ಯ ಹೇಳ್ತಾನೆ, ಎಲ್ಲರೂ ಹೇಳ್ತಾರೆ ತಾಯಿಗಿಂತಲೂ ಶ್ರೇಷ್ಠವಾದವ್ರು ಇನ್ನೊಬ್ರಿಲ್ಲ, ಅವಳಿಗೆ ಅಗ್ರಸ್ಥಾನ. ಎಲ್ಲರೂ ಹೋಗ್ತಾರೆ. ಯಾಕೆಂದ್ರೆ 9 ಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು, ಒಂದು ತಿಂದ್ರೆ ಹೆಚ್ಚು ಒಂದು ತಿಂದ್ರೆ ಕಮ್ಮಿ, ಗೊತ್ತೈತಿ ಯಾವನ್ ತಿಂದ್ರೆ ಏನು ಹೆಚ್ಚು ಕಮ್ಮಿ ಆಗುತ್ತೋ, ನನ್ ಕಂದಂಗೆ ಏನಾಗುತ್ತೋ ಅಂತ ರಕ್ತದ ಜೊತೆಗೆ ಪ್ರಾಣನು ಪಣಕ್ಕಿಟ್ಟು ಹಡದು, ಗೊತ್ತಾಯ್ತಾ, ಎದೆ ಹಾಲನ್ನು ಕೊಡಿಸಿ ತುತ್ತಿನ ಚೀಲ ದೊಡ್ಡದು ಮಾಡೋದಕ್ಕೋಸ್ಕರ ಆಕಾಶದಲ್ಲಿರೋ ಚಿಕ್ಕಿ ಚಂದ್ರಮನ್ನ ತೋರಿಸಿ ಚಂದಮಾಮನ ಹೆಸರಿಟ್ಟು ಲಾಲನೆ ಪಾಲನೆ ಮಾಡೋ ತಾಯಿಗಿಂತಲೂ ಶ್ರೇಷ್ಠವಾದವ್ರು ಯಾರಿದ್ದಾರೆ? ಎಲ್ಲರೂ ಅದನ್ನ ಸಮರ್ಥಿಸ್ತಾರೆ. ಆದ್ರೆ 18 ವರ್ಷದ ಹುಡುಗ ಒಬ್ಬ ಎದ್ಕೊಂಡು ಹೇಳ್ತಾನೆ ಲೋಕಾದಿತ್ಯ ಅಂತ. ಜಗತ್ತಿಗೆ ಅನ್ನಕ್ಕೆ ಮೊದಲನೇ ಸ್ಥಾನ ಅಂತ ಜಾಗದಲ್ಲಿ ಗುಣಭದ್ರಾಚಾರ್ಯರು ಅಂತ ಇರ್ತಾರೆ, 5 ಜನ ತೀರ್ಪುಗಾರರ ಮಂಡಳಿಯಲ್ಲಿ. ಆ ತೀರ್ಪುಗಾರರ ಮಂಡಳಿಯಲ್ಲಿ ನಮ್ಮ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಇದ್ರೇನು ಆಗಿನ ಕಾಲದಲ್ಲಿ ನನಗೆ ಗೊತ್ತಿಲ್ಲ. ಅಂತ ಪುಣ್ಯಾತ್ಮರು ಇದ್ದಿದ್ರಿಂದ ಅವರೆಲ್ಲ ಒಪ್ಕೊಳ್ತಾರೆ ಲೋಕಾದಿತ್ಯ ಹೇಳಿದ್ದು ಸರಿ ಅಂತ. ಅವಾಗ ಕೇಳ್ತಾರೆ ಯಾಕೆ ಅಂದಾಗ ಅವ್ರು ಹೇಳ್ತಾರೆ, ಗುಣಭದ್ರಾಚಾರ್ಯರು, ಮನುಷ್ಯನಾದವನು ತಾಯಿ ಸತ್ರು ಬದುಕ್ತಾನೆ, ಅನ್ನ ಇಲ್ದಲೇ ಇದ್ರೆ ಬದುಕಕ್ ಸಾಧ್ಯನೇ ಇಲ್ಲ. ಅನ್ನ ಇಲ್ದಲೇ ಇದ್ರೆ ಯಾರು ಬದುಕೋದಿಲ್ಲ. ಅನ್ನದಿಂದ ಜನಿಸಿದುದು ಅಖಿಲ ಚರಾಚರ ಜಗತ್ತೇನಾದ್ರೂ ಬದುಕಿದೆ, ಕ್ರಿಮಿ ಕೀಟಗಳು ಬದುಕಿದಾವೆ ಅಂದ್ರೆ ಅನ್ನದಿಂದ ಅನ್ನೋ ಮಾತನ್ನ ಹೇಳ್ತಾನೆ. ಅದಕ್ಕೋಸ್ಕರ ನಾನು ಮಗದೊಮ್ಮೆ ನಿಮ್ಮ ಮನಸ್ಸನ್ನು ಹೇಳ್ತೀನಿ, ಬೇರೆ ಇನ್ನೊಂದು ಕೈಲಾಸ ನೋಡಬೇಡಿ, ಬೇರೆ ಇನ್ನೊಬ್ಬ ಈಶ್ವರ ನೋಡಬೇಡಿ. ಈ ಗವಿಯಪ್ಪನ ಗಿರಿ ಏನಿದೆಯಲ್ಲ ಇದೇ ಕೈಲಾಸ, ಸ್ವಾಮಿಗಳೇ ಸಾಕ್ಷಾತ್ ಈಶ್ವರ. ಇಲ್ಲಿ ಜ್ಞಾನ ದಾಸೋಹ, ಅನ್ನದಾಸೋಹ, ಅರಿವಿನ ಜ್ಞಾನೋತ್ಸವ ಇದೆ. ನೀವೆಲ್ಲ ಸೇರಿದ್ರಲ್ಲ, ನಿಮ್ಮೆಲ್ಲ ಬಹಳ ಬಂಗಾರವಾಗ್ಲಿ. ಹಂಗಾಗಿ ನಮ್ಮನೆಯವರು ಒಂದ್ಸತಿ ಸ್ಟೇಜ್ ಮೇಲೆ ಬರ್ತೀನಿ ನೋಡ್ರಿ, ಶುಭವಾಗಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.